ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪಾಲಾಶ ಧೂಮ್ರಸಂಕಾಶಾನ್ ಧಾರಕಾನ್ ಗ್ರಹಮಸ್ತಕಾನ್ ರೌದ್ರಾನ್ ರುದ್ರಾತ್ಮಕಾನ್ ಘೋರಾನ್ ತಾನ್ ಕೇತೂನ್ ಪ್ರಣಮಾಮ್ಯಹಂ. ನಾನು ಹಿಂದೆ ತಿಳಿಸಿದ ಹಾಗೆ ರಾಹುಕೇತುಗಳು ಛಾಯಾಗ್ರಹರಾದರೂ ನಾವು ಯಾವುದೋ ಒಂದು ಭಯಗ್ರಸ್ತರಾಗಿ ಅಥವಾ ಅನೇಕ ವಿಧದಲ್ಲಿ ಮಾಧ್ಯಮಗಳಲ್ಲಿಯೋ ಅಥವಾ ಬೇರೊಂದು ಕಡೆಯಲ್ಲಿಯೋ ಇನ್ನೊಬ್ಬರ ಬಾಯಿಯಲ್ಲಿಯೋ ಕೇಳಿ ತಿಳ್ಕೊಂಡು ಅದರಲ್ಲಿ ಹೆಚ್ಚಿನ ಮಟ್ಟದ ಒಂದು ಭಯಭೀತರಾಗುವಂತಹ ಸಾಧ್ಯತೆ, ಅದರ ಜೊತೆಗೆ ಕೇತುವಿನ ಬದಲಾವಣೆ, ಹಿಂದೆ ರಾಹು ಬದಲಾವಣೆ ಆದದ್ದರಿಂದ ಫಲಾಫಲಗಳನ್ನು ನಾವು ನೋಡಿದ್ದೇವೆ. ಈ ಕೇತು ಬದಲಾವಣೆ ಆದದ್ದರಿಂದ ಇಬ್ಬರು ಒಟ್ಟಿಗೆ ಬದಲಾವಣೆ ಆಗ್ತಾರೆ. ರಾಹು ಕೇತುಗಳು ಇಬ್ಬರು ಕೂಡ ಪರಸ್ಪರ 180 ಡಿಗ್ರಿಯಲ್ಲೇ ಇರ್ತಾರೆ. ಆವಾಗ ಕೇತು ಬದಲಾವಣೆ, ರಾಹು ಬದಲಾವಣೆ, ಇದರಿಂದಾಗಿ ಆಗುವ ಫಲಾಫಲಗಳು ಏನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಅಂತ ತಿಳಿಸಿದ್ದೆ. ಅದೇ ತರಹದಲ್ಲಿ ಹೇಗೆ ಶನಿವತ್ ರಾಹು ಅಂತ ನಾವು ಹಿಂದೆಯನ್ನು ತೆಗೆದುಕೊಂಡಿದ್ದೇವೋ ಅದೇ ತರಹದಲ್ಲಿ ಕುಜವತ್ ಕೇತು ಅಂತ ಹೇಳ್ತಾರೆ. ಅಂದರೆ ನವಗ್ರಹಗಳಲ್ಲಿ ನಾವು ಇವತ್ತಿನ ವಸ್ತುತಃ 7 ಗ್ರಹರು, ಇಬ್ಬರು ಛಾಯಾಗ್ರಹರು. ಆದರೆ ಛಾಯಾಗ್ರಹರಿಗೆ ಪ್ರತ್ಯೇಕವಾದ ಫಲಗಳನ್ನು ಉಲ್ಲೇಖ ಮಾಡೋದು ಬಹಳ ಕಡಿಮೆ. ಕೆಲವೊಂದು ಕಡೆಯಲ್ಲಿ ಮಾತ್ರ ಉಲ್ಲೇಖ ಮಾಡ್ತಾರೆ. ಹಾಗಾದರೆ ಹೇಗೆ ತೆಗೊಳ್ಬೇಕು ಅಂತ ವಿಚಾರ ಮಾಡುವಾಗ ಕುಜನ ಹಾಗೆ ಕೇತುವನ್ನು ವಿಚಾರ ಮಾಡಿ. ಕುಜನಿಗೆ ಯಾವ್ಯಾವ ರಾಶಿಯಲ್ಲಿ ಬಂದಾಗ ಏನು ಫಲಗಳನ್ನು ತಿಳಿಸಿದ್ದಾರೋ ಕೇತು ಬಂದಾಗಲೂ ಅದೇ ತರಹದ ಫಲಗಳನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಹಾಗಾದರೆ ಈಗ ಸಿಂಹರಾಶಿಗೆ ಕೇತುವಿನ ಪ್ರವೇಶ ಆದದ್ದರಿಂದ ಯಾವ್ಯಾವ ರಾಶಿಯವರಿಗೆ ಏನು ಫಲಾಫಲಗಳು ದೊರಕಲಿಕ್ಕಿದೆ, ಏನಾಗಬಹುದು, ಯಾವ ರಾಶಿಯವರಿಗೆ ಒಳ್ಳೆಯ ಫಲ, ಯಾವ ರಾಶಿಯವರಿಗೆ ಕೆಲಸದಲ್ಲಿ ತೊಂದರೆ ಇತ್ಯಾದಿಗಳ ವಿಷಯಗಳನ್ನು ಚಿಂತನೆ ಮಾಡೋಣ. ಪ್ರಧಾನವಾಗಿ ನಾನು ಹಿಂದೆ ಹೇಳಿದ ಹಾಗೆ ಆ ಸಿಂಹ ರಾಶಿಯಲ್ಲಿ ಬಂದಾಗ ಕುಜನಿಗೆ ಏನು ಫಲ ಹೇಳ್ತಾರೆ, ಜೊತೆಗೆ ಕೇತುವಿನ ಗೋಚಾರದ ಫಲವೇನು, ಎರಡನ್ನೂ ಮೇಳೈಸಿಕೊಂಡಾಗ ಸ್ಪಷ್ಟವಾದ ಫಲವನ್ನು ನಾವು ಚಿಂತನೆ ಮಾಡ್ಬೋದು. ಬೃಹಜ್ಜಾತಕಕಾರರು ಗ್ರಹ ರಾಶಿಶೀಲಾಧ್ಯಾಯದಲ್ಲಿ ನಿಸ್ವಕ್ಲೇಶಸಹೋ ಭಯೋ ವನಚರಃ ಸಿಂಹೇಲ್ಪದಾರಾತ್ಮಜಃ ಅನ್ನುವ ಫಲವನ್ನು ಹೇಳ್ತಾರೆ. ಅಂದರೆ ಕುಜನು ಸಿಂಹರಾಶಿಯಲ್ಲಿ ಬಂದಾಗ ಕ್ಲೇಶಸಹ, ಅಭಯ, ವನಚರ, ಅಲ್ಪದಾರಾತ್ಮಜಶ್ಚ ಅಂತ ಫಲವನ್ನು ಹೇಳ್ತಾರೆ. ಅಂದರೆ ನಿಸ್ವಹ, ಸಂಪತ್ತನ್ನು ಕಳೆದುಕೊಳ್ಳುವವನಾಗ್ತಾನೆ, ಜೊತೆಗೆ ದುಃಖವನ್ನು ಸಹಿಸುವವನಾಗ್ತಾನೆ. ಆನಂತರದಲ್ಲಿ ವನಚರ, ಕಾಡಿನಲ್ಲಿ ಹೆಚ್ಚಿನ ಸಂಚಾರವನ್ನು ಮಾಡುವವನಾಗ್ತಾನೆ, ಅಲ್ಪ ಸಂತಾನವನ್ನು ಪಡೆಯುವವನಾಗ್ತಾನೆ. ಇಷ್ಟು ಫಲವನ್ನು ಹೇಳ್ತಾರೆ. ಇದೇ ಫಲವನ್ನು ಕೇತುವಿಗೂ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾಗ ಗೋಚಾರದ ಫಲ, ಭಾವದ ಫಲ ಏನಾಗಲಿಕ್ಕಿದೆ, ಮೇಷಾದಿ ರಾಶಿಗಳಿಂದ ಚಿಂತನೆ ಮಾಡ್ತಾ ಬರೋಣ. ಮೀನರಾಶಿಗೆ 6ನೇ ಮನೆಯಲ್ಲಿ ಅವನು ಸಂಚಾರ, 6ನೇ ಮನೆಯಲ್ಲಿ ಸಂಚಾರ ಇದ್ದಾಗ ಧನಲಾಭವನ್ನು ಹೇಳಬೇಕು. ಷಷ್ಠೇಚ ಧನಮಾಪ್ನೋತಿ ಅಂತ ಹೇಳ್ತಾರೆ. ಅಲ್ಲಿ ಸಂಪತ್ತು ಯಾವ ಥರದ ಸಂಪತ್ತು ಅಂತ ಹೇಳಿದಾಗ ತಸ್ಕರಾರ ಅತಿ ವಿಘ್ನಾದಿ ಅಂತ ಹೇಳಿದ ಹಾಗೆ ಕಳ್ಳರು ನಮ್ಮ ಹಣವನ್ನು ಕದ್ಕೊಂಡು ಹೋಗಿರ್ತಾರೆ, ಆ ಹಣ ಮತ್ತೆ ಪುನಃ ಬರುತ್ತೆ. ಅಥವಾ ನಾವು ಯಾರಿಗೋ ಸಾಲ ಕೊಟ್ಟಿರ್ತೇವೆ, ಎಷ್ಟು ಸಮಯ ಆದರೂ ಸಾಲವೇ ತಿರುಗಿಸಿ ಕೊಡೋದಿಲ್ಲ, ಅಂತಹವರು ತಂದು ಕೊಡ್ತಾರೆ. ಅಥವಾ ವ್ಯಾಧಯಶ್ಚ ತನುಕ್ಷತಿ ಮರಣಂ ವಾರಿಶಸ್ತ್ರೇಣ ಅಂತ ಹೇಳಿದ ಹಾಗೆ ಎಲ್ಲ ವಿಧವಾಗಿರತಕ್ಕಂಥ ಸಂಪತ್ತುಗಳು, ಅಂದರೆ ನಮ್ಮ ಶತ್ರುಗಳಿಂದಲೂ ಕೂಡ ನಾವು ಸಂಪತ್ತನ್ನು ಪಡೆದುಕೊಳ್ಳುವಂತಹ ಯೋಗ ಭಾಗ್ಯಗಳು ನಮಗೆ ಕೇತು ಕೊಡ್ತಾನೆ. ಆದ್ದರಿಂದ ಈ ಮೀನರಾಶಿಯವರಿಗೂ ಕೂಡ ಅನೇಕ ವಿಧವಾದ ಸಂಪತ್ತುಗಳು ಬರುತ್ತೆ. ಆದರೆ ಈ ಆರೋಗ್ಯದ ವಿಷಯದಲ್ಲಿ ಸ್ಕಿನ್ ಅಲರ್ಜಿ ಆಗಬಹುದು, ಅಥವಾ ಗುಳ್ಳೆಗಳು, ಮೈ ಮೇಲೆ ಗುಳ್ಳೆಗಳು ಬರುವಂತಹದ್ದು, ನೀರ್ಗುಳ್ಳೆ ಅಥವಾ ಕೀವುಗುಳ್ಳೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಅದು ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಅಲರ್ಜಿ, ಡೈಜೆಷನ್ ಪ್ರಾಬ್ಲಮ್ಮು ಇದೆಲ್ಲ ಬರುವ ಸಾಧ್ಯತೆ ಇದೆ. ಆ ಥರ ಇರುವಾಗ ಅದಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ಒಂದು ಆರೋಗ್ಯದ ತಪಾಸಣೆ, ಅದರ ಜೊತೆಗೆ ಹಸಿ ತರಕಾರಿಗಳನ್ನು ತಿನ್ನುವಂಥದ್ದು ಅಥವಾ ಡಾಕ್ಟರ್ಗಳನ್ನು ಸಹ ಕನ್ಸಲ್ಟ್ ಮಾಡುವಂಥದ್ದು ಈ ರೀತಿಯಲ್ಲಿಯೂ ಕೂಡ ಮಾಡಿಕೊಳ್ಳಿ.
ಅದರ ಜೊತೆಗೆ ಈ ಧನ್ವಂತರಿಯ ಪ್ರಾರ್ಥನೆ ಇತ್ಯಾದಿಗಳನ್ನು ಕೂಡ ಮಾಡಿಕೊಂಡಾಗ ಮೀನರಾಶಿಯವರಿಗೆ ಶುಭವಾಗಲಿದೆ. ಎಲ್ಲ ರಾಶಿಯವರಿಗೂ ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಕೇತು ಅಂತರ್ಯಾಮಿಯಾಗಿರತಕ್ಕಂತಹ ಈ ಒಂದು ನಮ್ಮ ಪರಮಾತ್ಮ ಮತ್ಸ್ಯರೂಪಿ ಪರಮಾತ್ಮ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಕೃಷ್ಣಾರ್ಪಣಮಸ್ತು.